ಪ್ಲಾಸ್ಟಿಕ್ ಸೇರಿದಂತೆ ವಿಲೇವಾರಿ ಮಾಡಬೇಕಾದ ಹಾನಿಕಾರಕ ತ್ಯಾಜ್ಯಗಳು ಅಲೆಗಳ ರಭಸಕ್ಕೆ ನಗರದ ಕಾರವಾರ ಅಲಿಗದ್ದ ಸಮುದ್ರ ತೀರದಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಂಡುಬಂದಿದ್ದು ಮೀನಿನ ಫಲವತ್ತತೆಗೆ ಮಾರಕವಾಗಿ ಪರಿಣಮಿಸಲಿದೆ ಎಂದು ಸಾಗರ ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅನುಪಯುಕ್ತ ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೂ ರಾಸಾಯನಿಕ ವಸ್ತುಗಳು ನೇರವಾಗಿ ಕಾಳಿ ನದಿ ಹಾಗೂ ಕೋಣೆನಾಲದ ಮೂಲಕ ಹರಿಯಬಿಡುತ್ತಿರುವುದರಿಂದ ಕಂಟಕವಾಗಿ ಪರಿಣಮಿಸಿದೆ. ಕಾರವಾರ ನಗರದ ಎಲ್ಲ ತ್ಯಾಜ್ಯವೂ ಕೋಣೆನಾಲದ ಮೂಲಕ ಸಮುದ್ರಕ್ಕೆ ಸೇರುತ್ತದೆ. ಅಲ್ಲದೆ ಇಲ್ಲಿ ಪ್ಲಾಸ್ಟಿಕ್ ಹಾಗೂ ಇನ್ನಿತರ ರಾಸಾಯನಿಕ ತ್ಯಾಜ್ಯಗಳು ವಿಂಗಡಣೆಯಾಗದೆ ನೇರವಾಗಿ ಸಮುದ್ರಕ್ಕೆ ಸೇರುತ್ತಿದೆ. ಜನವಸತಿ ಪ್ರದೇಶ ಬಳಸಿದ ನಿರುಪಯುಕ್ತ ಪ್ಲಾಸ್ಟಿಕ್, ರಬ್ಬರ್ ತ್ಯಾಜ್ಯ, ಹೋಟೆಲ್ ಆಹಾರದ ಪಾರ್ಸೆಲ್ ಬ್ಯಾಗ್ ಹೀಗೆ ಹಲವು ಬಗೆಯ ತ್ಯಾಜ್ಯ ಹೆಚ್ಚಾಗಿ ಕಂಡುಬಂದಿದೆ. ಜನವಸತಿ ಪ್ರದೇಶದಲ್ಲಿ ತ್ಯಾಜ್ಯವನ್ನ ನಗರಸಭೆ ವಾಹನಕ್ಕೆ ನೀಡದೆ ನೇರವಾಗಿ ನಾಲಕ್ಕೆ ಎಸೆಯೋದ್ರಿಂದ ಕೋಣೆನಾಲ ಮೂಲಕ ಸಮುದ್ರ ಸೇರುವಂತಾಗಿದೆ. ಕಾಳಿ ನದಿಯಲ್ಲೂ ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೂ ಇನ್ನಿತರ ರಾಸಾಯನಿಕ ವಸ್ತುಗಳನ್ನು ಗಂಟು ಮೂಟೆ ಕಟ್ಟಿ ಕಾಳಿ ನದಿಗೆ ರಾಶಿ ರಾಶಿಯಾಗಿ ಬಿಡಲಾಗುತ್ತಿದ್ದು ಇದು ಸಮುದ್ರಕ್ಕೆ ಸೇರ್ತಿದೆ. ಪ್ಲಾಸ್ಟಿಕ್, ರಬ್ಬರ್ ಹಾಗೂ ರಾಸಾಯನಿಕ ತ್ಯಾಜ್ಯಗಳಿಂದ ಸಮುದ್ರದಲ್ಲಿನ ಮೀನುಗಳ ಜೀವನ ಚಕ್ರದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ನೀರಿನಲ್ಲಿ ಚಿಕ್ಕಪುಟ್ಟ ಪ್ಲಾಸ್ಟಿಕ್ ಹಾಗೂ ಬಾಟಲ್ಗಳು ಹೊಳೆಯೋದ್ರಿಂದ ಮೀನುಗಳು ಸೇವಿಸುತ್ತವೆ. ಈ ವಿಷಕಾರಕ ತ್ಯಾಜ್ಯದಿಂದ ಮೀನುಗಳ ಜೀವಕ್ಕೆ ಹಾನಿಯುಂಟಾಗುತ್ತಿದ್ದು ಮೀನಿನ ಸಂತತಿ ಕಡಿಮೆಯಾಗಲು ಕಾರಣವಾಗಿದೆ ಎನ್ನುತ್ತಾರೆ ಸಾಗರ ವಿಜ್ಞಾನಿಗಳು. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಏಂಡಿ ಮೀನುಗಾರಿಕೆಯ ಸುಗ್ಗಿಕಾಲವಾಗುತ್ತದೆ. ಆದರೆ ಕಾರವಾರದ ಅಲಿಗದ್ದ ಕಡಲ ತೀರದಲ್ಲಿ ಸಂಗ್ರಹವಾಗಿರುವ ತ್ಯಾಜ್ಯದಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ತೊಡಕಾಗಿ ಪರಿಣಮಿಸಿದೆ. ಮೀನುಗಾರಿಕೆ ನಡೆಸಿದ್ದಲ್ಲಿ ಬಲೆಗಳ ತುಂಬಾ ತ್ಯಾಜ್ಯದ ರಾಶಿಯೇ ತುಂಬುತ್ತಿದ್ದು ಬಲೆಗಳಿಗೆ ಕಸ ತ್ಯಾಜ್ಯಗಳು ಸಿಲುಕಿ ಹರಿದು ಹೋಗುತ್ತಿದ್ದು ಸಾವಿರಾರು ರೂಪಾಯಿ ನಷ್ಟಕ್ಕೆ ಕಾರಣವಾಗ್ತಿದೆ. ಮಳೆಗಾಲದಲ್ಲಿ ಕಾರವಾರ ತಾಲೂಕಿನ ಕರಾವಳಿ ಪ್ರದೇಶದಲ್ಲಿ ಕಸ ವಿಲೇವಾರಿ ಆಗದೆ ಹಾಗೇ ಉಳಿದಿದೆ ಹಾಗೂ ಕಸ ಬಂದಾದ ಮೇಲೆ ಸ್ವಲ್ಪ ಮೀನುಗಾರಿಕೆಗೆ ತೊಂದರೆ ಆಗ್ತಾಯಿದೆ. ತೊಂದರೆ ಅಂದರೆ ಮೀನುಗಾರಿಕೆ ಮಾಡುವಾಗ ಈ ಕಸ ಎಲ್ಲ ಬಲೆ ತಾಗಿ ಬಲೆ ಎಲ್ಲ ಹರಿದು ಹೋಗ್ತಾ ಇದೆ. ಅದು ಮತ್ತೊಂದು ತಂಗಿಸ್ ಬಲೆಗೆ ಅದೆಲ್ಲ ಕಸ ಬಂದರೆ ಅದು ಮತ್ತು ಬಲೆ ಸಿಂಪಡಿಸುವ ಆಧಾರನೇ ಇರುವುದಿಲ್ಲ. ಇಲ್ಲಿ ಕಸ ಅಂದರೆ ಇಲ್ಲಿ ಮೀನುಗಾರಿಕೆ ಪದ್ಧತಿ ಎಲ್ಲ ರವೀಂದ್ರ ಠಾಗೂರ್ ಬೀಚಲ್ಲಿ ಎಲ್ಲ ಕಡೆ ಕಸ ಇದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಅಂದರೆ ನಮ್ಮ ಅರಬ್ಬಿ ಸಮುದ್ರ ಕಾಳಿ ನದಿ ಸಂಗಮದಿಂದ ಮಳೆಗಾಲದಲ್ಲಿ ಮಳೆಯ ಅಬ್ಬರದಿಂದ ಸಮುದ್ರ ನೀರು ಬರುವಾಗ ಕಸ ಎಲ್ಲ ವಿಲೇವಾರಿಯಾಗಿ ಬೀಚ್ ಕಡೆ ಬರ್ತದೆ. ಹಾಗೂ ನಮ್ಮ ಕೋಣೆನಾಲ ಗಟಾರ ಇದೆ, ಅದರಿಂದ ಬೀಚಲ್ಲಿ ಬಂದು ಗಟಾರೆಲ್ಲ ನೀರೆಲ್ಲ ಕೊಳಚೆ ನೀರು ಕಸ ಎಲ್ಲ ಬಂದು ಬೀಚಲ್ಲಿ ಬಂದು ಬಿಡ್ತದೆ. ಹಾಗಾಗಿ ನಮಗೆ ಮೀನುಗಾರಿಕೆಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬೋದು. ಎಷ್ಟು ಬೆಳೆ ಹಾಳಾಗ್ತದೆ ಅಂತ ಹೇಳಿಕಾಗುತ್ತೆ. ಆದರೆ ಯಾಕಂದರೆ ಅದರ ಪರಿಣಾಮ ಅದರ ಯಾವುದು ಯೋಜನೆ ಯಾವುದು ಭರವಸೆ ಯಾವುದು ಬರುವುದಿಲ್ಲ. ಅಂದರೆ ನಮಗೆ ಮಳೆ ಹಾನಿ ಆದರೆ ಯಾವುದೇ ಯೋಜನೆಯಿಂದ ಸಿಗ್ತಾ ಇಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಕಸ ತುಂಬಿದೆ ನಮಗೆ ಹೆಚ್ಚಾಗಿ ಅಂದರೆ ಅಲಿಗದ್ದ ಬೀಚ್ ಹಾಗೂ ನಮ್ಮ ಕೋಣೆನಾಲ ಕೆಳಗಡೆ ಬೀಚಲ್ಲಿ ಹೆಚ್ಚಾಗಿ ಕಸ ಬರ್ತಾ ಇದೆ. ತ್ಯಾಜ್ಯ ಸಮುದ್ರಕ್ಕೆ ಸೇರೋದ್ರಿಂದ ಮೀನಿನ ಸಂತತಿ ಕಡಿಮೆಗೆ ಕಾರಣವಾಗಿದೆ. ಇದು ಕೇವಲ ಚಿಕ್ಕಪುಟ್ಟ ಮೀನಿಗೆ ಮಾತ್ರವಲ್ಲದೆ ಭಾರಿ ಗಾತ್ರದ ಶಾರ್ಕ್ ಮೀನಿಗೂ ಸಹ ಪರಿಣಾಮ ಉಂಟು ಮಾಡುತ್ತದೆ. ಜೊತೆಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ನದಿ, ನಾಲೆಗೆ ರಾಸಾಯನಿಕ ತ್ಯಾಜ್ಯ, ಪ್ಲಾಸ್ಟಿಕ್ ಎಸೆಯದೆ ಸಮುದ್ರ ಜೀವಿಗಳ ಉಳಿವಿಗೆ ಸಹಕರಿಸಬೇಕಾಗಿದೆ ಎನ್ನುತ್ತಾರೆ ಕಾರವಾರ ಕಡಲ ಜೀವಶಾಸ್ತ್ರ ಸ್ನಾತಕೋತ್ತರ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಜಗನ್ನಾಥ್ ರಾಥೋಡ್. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಪ್ರಶಾಂತ್ ಮಹಾಲೆ, ಕಾರವಾರ. ಗೋಕರ್ಣ ಮುಖ್ಯ ಕಡಲ ತೀರದಿಂದ ಏಕಮುಖ ಸಂಚಾರ ವ್ಯವಸ್ಥೆಯಲ್ಲಿನ ಊರಿನ ಹೊರ ಹೋಗುವ ರಸ್ತೆಯ ಬೇಲೆಹಿತ್ತಲ ಬಳಿ ರಸ್ತೆಯಲ್ಲಿ ಬೃಹತ್ ಹೊಂಡಗಳು ಬಿದ್ದಿದ್ದು ನಿತ್ಯ ವಾಹನ ಸವಾರರು ಸಂಚಾರಕ್ಕೆ ಪರದಾಡ್ತಿದ್ದಾರೆ. ಗೋಕರ್ಣ ರಸ್ತೆಯಲ್ಲಿ ಕಳೆದ 2 ವರ್ಷದಿಂದ ಇದೇ ರೀತಿ ನರಕಯಾತನೆಯ ಸ್ಥಿತಿ ಇದ್ದು ಕೇವಲ 500 ಮೀಟರ್ನಷ್ಟು ಹಾಳಾದ ಮಾರ್ಗವನ್ನ ಸರಿಪಡಿಸಲು ಎಷ್ಟು ವರ್ಷ ಬೇಕು ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ. ಮಳೆ ಜೋರಾಗಿ ಬಂದ್ರೆ ರಸ್ತೆ ಎಲ್ಲಿದೆ ಎನ್ನುವುದು ತಿಳಿಯದೆ ಹೊಂಡದಲ್ಲಿ ಬಿದ್ದೇಳುತ್ತಾ ಸಾಗಬೇಕು. ಸ್ವಲ್ಪ ಯಾಮಾರಿದ್ರೆ ಪಕ್ಕದಲ್ಲಿರುವ ಸಂಗಮ ನಾಲಾದಲ್ಲಿ ಬಿದ್ದು ಪ್ರಾಣಕ್ಕೆ ಅಪಾಯ ಎದುರಾಗುವ ಆತಂಕವಿದ್ದು ಪ್ರವಾಸಿ ತಾಣ ಎಂದು ಬಿರುದು ನೀಡಿದ ಸರ್ಕಾರ ಕನಿಷ್ಠ ರಸ್ತೆ ದುರಸ್ತಿಗಾದರೂ ಲಕ್ಷ್ಯ ವಹಿಸುತ್ತದೆಯೇ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದು ಇನ್ನಾದರೂ ದುರಸ್ತಿಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಿದೆ. ವರದಾ ನದಿ ಪ್ರವಾಹದಿಂದ ಸಂಪರ್ಕ ಸಮಸ್ಯೆ ಅನುಭವಿಸುವ ಶಿರ್ಸಿ ತಾಲೂಕಿನ ಅಜ್ಜರಣಿ ಮುತ್ತುಗುಣಿ ಗ್ರಾಮಸ್ಥರಿಗೆ ಶಾಶ್ವತ ಸೇತುವೆ ಮರೀಚಿಕೆಯಾಗಿದೆ. ಹಳೆಯ ಸೇತುವೆ ಕೆಡವಿ 3-4 ವರ್ಷವಾದರೂ ನೂತನ ಸೇತುವೆ ಕಾಮಗಾರಿ ನಡೆದಿಲ್ಲ. ಇನ್ನು ವರದಾ ನದಿಯ ತಟದಲ್ಲಿರೋ ಈ 2 ಗ್ರಾಮಗಳು ನೆರೆ ಹಾವಳಿಯಿಂದ ಬೇಸತ್ತು ಹೋಗಿದ್ದಾರೆ. ಒಂದೆಡೆ ಕೆಸರೆ ತುಂಬಿಕೊಂಡ ರಸ್ತೆ,
ಇನ್ನೊಂದೆಡೆ ಕಾಮಗಾರಿ ಪೂರ್ಣಗೊಳ್ಳದೆ ಬಿದ್ದಿರೋ ಸೇತುವೆ, ಮತ್ತೊಂದೆಡೆ ಕಿರಿದಾದ ರಸ್ತೆಯಲ್ಲಿ ಜನರ ಪರದಾಟ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಶಿರ್ಸಿ ತಾಲೂಕಿನ ಬನವಾಸಿಯಿಂದ ಅನತಿ ದೂರದಲ್ಲಿರುವ ಅಜ್ಜರಣಿ ಮುತ್ತುಗುಣಿ ಗ್ರಾಮದಲ್ಲಿ. ಈ ಭಾಗದಲ್ಲಿ ಸುತ್ತಮುತ್ತ ನೂರಾರು ಮನೆಗಳಿವೆ. ಇಲ್ಲಿನ ಜನರು ಎಲ್ಲ ವಹಿವಾಟು, ದಿನಸಿ, ಆಸ್ಪತ್ರೆ, ಬಸ್ ನಿಲ್ದಾಣ ಎಲ್ಲದಕ್ಕೂ ಬನವಾಸಿಯನ್ನೇ ಅವಲಂಬಿಸಿದ್ದಾರೆ. ಈ ಊರಿನಿಂದ ಬನವಾಸಿಗೆ ಬರುವ ಮಧ್ಯೆ ಚಿಕ್ಕದೊಂದು ಸೇತುವೆ ಇತ್ತು, ಆದರೆ ಅದನ್ನ ಈಗ ಕೆಡವಿದ್ದಾರೆ. ತಗ್ಗಿನಲ್ಲಿರುವ ಈ ಸೇತುವೆಯನ್ನ ಪುನರ್ ನಿರ್ಮಾಣ ಮಾಡುವ ಜೊತೆಗೆ ಎತ್ತರಿಸಬೇಕು ಎನ್ನುವುದು ಇಲ್ಲಿನ ಜನರ ದಶಕಗಳ ಹಿಂದಿನ ಬೇಡಿಕೆಯಾಗಿತ್ತು. ವರದಾ ನದಿಗೆ ಪ್ರವಾಹ ಬಂದ್ರೆ ಈ ಸೇತುವೆ ಮುಳುಗುತ್ತೆ. ಸುತ್ತಲಿನ ಪ್ರದೇಶಗಳ ಕೃಷಿ ಭೂಮಿ ಜಲಾವೃತವಾಗುತ್ತೆ. ಇದರಿಂದ ಬನವಾಸಿ ಮತ್ತು ಅಜ್ಜರಣಿ ನಡುವಿನ ಸಂಪರ್ಕ ಕೊಂಡಿ ಕಳಚುತ್ತದೆ. ಪ್ರವಾಹ ಇಳಿಮುಖವಾಗದಿದ್ರೆ ತಿಂಗಳುಗಟ್ಟಲೆ ರಸ್ತೆಯ ಮೇಲೆ 4-5 ಅಡಿ ನೀರು ನಿಂತಿರುತ್ತದೆ. ಹೀಗಾಗಿ ಇಲ್ಲಿ ಶಾಶ್ವತ ಸೇತುವೆ ನಿರ್ಮಿಸಬೇಕೆಂದು ಜನರು ಜನಪ್ರತಿನಿಧಿಗಳನ್ನ ಒತ್ತಾಯಿಸುತ್ತಲೇ ಬಂದಿದ್ದಾರೆ. ಆದ್ರೆ ಇನ್ನೂ ಕೂಡ ಇಲ್ಲಿನ ಗ್ರಾಮಸ್ಥರಿಗೆ ಮಾತ್ರ ಶಾಶ್ವತ ಪರಿಹಾರ ದೊರೆತಿಲ್ಲ. ಗ್ರಾಮಸ್ಥರ ಒತ್ತಾಯಕ್ಕೆ ಮಣಿದ ಅಂದಿನ ಬಿಜೆಪಿ ಸರ್ಕಾರ ಸ್ಪಂದಿಸಿ ಹೊಸ ಸೇತುವೆ ನಿರ್ಮಿಸಲು 2018ರಲ್ಲೇ ಆದೇಶ ನೀಡಿತ್ತು. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಈ ಸೇತುವೆ ಕಾಮಗಾರಿ ನಡೆಸುವಂತೆ ಸೂಚಿಸುವ ಜೊತೆಗೆ ಈಗಾಗಲೇ 1.8 ಕೋಟಿ ರೂಪಾಯಿ ಮೊತ್ತಕ್ಕೆ ಗುತ್ತಿಗೆ ಕೂಡ ನೀಡಲಾಗಿತ್ತು. ಶಾಸಕ ಶಿವರಾಂ ಹೆಬ್ಬಾರ್ ಕೂಡ ಶಿಲಾನ್ಯಾಸ ಕಾರ್ಯ ಮಾಡಿದ್ದರು. ಆದ್ರೆ ಇಂದಿಗೂ ಕಾಮಗಾರಿ ಕೈಗೊಂಡಿಲ್ಲ. ವರದಿಗೆ ನೆರೆ ಬಂದು ಸೇತುವೆ ಮುಳುಗಿದ್ರೆ ಅಜ್ಜರಣಿ ಮತ್ತುಗುಣಿಯ 500ಕ್ಕೂ ಹೆಚ್ಚು ಜನರಿಗೆ ತೊಂದರೆಯಾಗುತ್ತದೆ. ಅರ್ಧ ಕಿಲೋಮೀಟರ್ ದೂರದ ಬನವಾಸಿ ತಲುಪಲು 4-5 ಕಿಲೋಮೀಟರ್ ಸುತ್ತು ಹಾಕಿ ಗುಡ್ನಾಪುರ ಮಾರ್ಗವಾಗಿ ಬರಬೇಕಾಗುತ್ತದೆ. ಶಾಲೆಗೆ ಹೋಗುವ ಮಕ್ಕಳು, ನಿತ್ಯ ಕೆಲಸಕ್ಕೆ ಹೋಗುವವರಿಗೆ ತುಂಬಾ ತೊಂದರೆಯಾಗುತ್ತದೆ. ಅಲ್ಲದೆ ಆ ಮಾರ್ಗದಲ್ಲಿರುವ ರಸ್ತೆ ಕಿರಿದಾಗಿದ್ದು ಈ ರಸ್ತೆಯಲ್ಲಿ ಅದೆಷ್ಟೋ ಅಪಘಾತಗಳು ಸಂಭವಿಸಿವೆ ಎನ್ನುತ್ತಾರೆ ಸ್ಥಳೀಯರು. ಒಟ್ಟಾರೆ ಅಜ್ಜರಣಿ ಹಾಗೂ ಮುತ್ತುಗುಣಿ ಗ್ರಾಮಸ್ಥರಿಗೆ ಮಳೆಗಾಲದಲ್ಲಿ ಸೂಕ್ತ ರಸ್ತೆ ಸಂಪರ್ಕವಿಲ್ಲದೆ ಕಂಗಾಲಾಗಿದ್ದಾರೆ. ನೆರೆ ಬಂದ್ರೆ ಮುಳುಗಡೆ ಆಗೋ ಸೇತುವೆ ಒಂದೆಡೆಯಾದ್ರೆ ಅಪಘಾತಕ್ಕೆ ದಾರಿ ಮಾಡಿಕೊಡುವ ಕಿರಿದಾದ ರಸ್ತೆ ಮತ್ತೊಂದು ಕಡೆಯಾಗಿದೆ. ಇನ್ನು ಮಳೆಗಾಲ ಆರಂಭಗೊಂಡಿದ್ದು ವರದಾ ನದಿಯ ಪ್ರವಾಹಕ್ಕೆ ಇಲ್ಲಿನ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜು ಕಾನ್ಸೂರ್, ಶಿರ್ಸಿ. ಗ್ರಾಮೀಣ ಭಾಗದ ಮಹಿಳೆಯರ ಆದಾಯೋತ್ಪನ್ನ ಚಟುವಟಿಕೆಗಳನ್ನು ವೃದ್ಧಿಸುವ ಮಹತ್ತರ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ವಿನೂತನ ಪ್ರಯೋಗಕ್ಕೆ ಮುಂದಾಗಿದ್ದು ಸ್ವಸಹಾಯ ಸಂಘದ ಮಹಿಳೆಯರನ್ನ ಪಂಜರು ಕೃಷಿ ಕುರುಡಿ ಮೀನು ಸಾಕಾಣಿಕೆ ಚಟುವಟಿಕೆಯತ್ತ ಗಮನ ಸೆಳೆಯುವಂತೆ ಮಾಡಿದ್ದಾರೆ. ಕುರುಡಿ ಮೀನುಗಳನ್ನು ಸಮುದ್ರದ ಉಪ್ಪು ನೀರು, ನದಿ, ಬಾವಿ ಸೇರಿದಂತೆ ಇತರ ಸಿಹಿ ನೀರಿನಲ್ಲೂ ಸಾಕಬಹುದಾಗಿದ್ದು ಜಿಲ್ಲೆಯಲ್ಲಿ ಪ್ರಯೋಗಾರ್ಥವಾಗಿ ಹೊನ್ನಾವರ ತಾಲೂಕಿನ ಕಾಸರಕೋಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಬ್ಬಿ ಸಮುದ್ರ ಹಾಗೂ ಶರಾವತಿ ಹಿನ್ನೀರಿನ ಸಂಗಮ ಸ್ಥಾನದಲ್ಲಿ ಶ್ರೀನಿಧಿ ಸ್ವಸಹಾಯ ಸಂಘದ ಮಹಿಳೆಯರು ಆಸಕ್ತಿಯಿಂದ ಎನ್ಆರ್ಎಲ್ಎಂ ಯೋಜನೆಯಡಿ 5 ಲಕ್ಷ ರೂಪಾಯಿ ಸಹಾಯಧನ ಪಡೆದುಕೊಂಡು ಪಂಜರು ಕೃಷಿ ಕುರುಡಿ ಮೀನು ಸಾಕಾಣಿಕೆ ಚಟುವಟಿಕೆ ಪ್ರಾರಂಭಿಸಿದ್ದಾರೆ. ಜಿಲ್ಲೆಯ 5 ತಾಲೂಕುಗಳ ಜನರಿಗೆ ಮೀನುಗಾರಿಕೆಯೇ ಜೀವನೋಪಾಯದ ಮೂಲ ಕಸುಬು ಆಗಿರುವುದರಿಂದ ಮಹಿಳೆಯರ ಮೀನು ಸಾಗಾಣಿಕೆ ಕಾರ್ಯ ಇತರರಿಗೂ ಮಾದರಿಯಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎನ್ಆರ್ಎಲ್ಎಂ ಯೋಜನೆಯಡಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎನ್ಆರ್ಎಲ್ಎಂ ಯೋಜನೆಯಡಿ ಸಕ್ರಿಯವಾಗಿ ತೊಡಗಿಕೊಳ್ಳುವಂತೆ ಪ್ರೇರೇಪಿಸಲಾಗುತ್ತಿದೆ. ಸ್ವಸಹಾಯ ಗುಂಪಿನ ಮಹಿಳೆಯರು ಅಂದಾಜು 1.25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಂತಿಯ ಜಾಲರಿ, ಜಿಐ ಪೈಪ್, ಖಾಲಿ ಬ್ಯಾರೆಲ್ ಬಳಸಿದ 20 ಅಡಿ ಉದ್ದ, 10 ಅಡಿ ಅಗಲ ಹಾಗೂ 10 ಅಡಿ ಆಳದ ಪಂಜರನ್ನ ನಿರ್ಮಿಸಿಕೊಂಡಿದ್ದಾರೆ. ಈ ಪಂಜರು ನೀರಿನಲ್ಲಿ ತೇಲುವಂತದ್ದಾಗಿದ್ದು ಮೀನು ಸಾಕಾಣಿಕೆಗೆ ಪೂರಕವಾಗಿರಲಿದೆ. ನೆರೆಯ ಆಂಧ್ರಪ್ರದೇಶದಿಂದ ಕುರುಡಿ ಮೀನಿನ ಪ್ರತಿ ಮರಿಗೆ 48 ರೂಪಾಯಿನಂತೆ ಒಟ್ಟು 1.44 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಟ್ಟು 3,000 ಮರಿ ತಂದು ಪಂಜರದಲ್ಲಿ ಬಿಡಲಾಗಿದ್ದು ಈ ಮರಿಗಳನ್ನ 12 ರಿಂದ 15 ತಿಂಗಳು ಕಾಲ ದಿನಕ್ಕೆ 2 ಬಾರಿ ಆಹಾರ ನೀಡುತ್ತಾ ಸಾಕಲಾಗುತ್ತಿದೆ. ಅವಧಿ ಪೂರ್ಣವಾಗುವಷ್ಟರಲ್ಲಿ 3,000 ಕುರುಡಿ ಮೀನಿನ ಮರಿಗಳ ಪೈಕಿ ಅಂದಾಜು 1,500 ಮರಿಗಳು ಮಾತ್ರ ಬದುಕುಳಿಯಲಿದ್ದು ಉಳಿದ ಮರಿಗಳು ವಿವಿಧ ಕಾರಣಗಳಿಂದ ಸತ್ತು ಹೋಗುತ್ತವೆ. ಬದುಕುಳಿದ ಪ್ರತಿ ಕುರುಡಿ ಮೀನು 2 ರಿಂದ 3 ಕೆಜಿಯಷ್ಟು ತೂಗುತ್ತಿದ್ದು ಪ್ರತಿ ಕೆಜಿಗೆ 300 ರಿಂದ 350 ರೂಪಾಯಿಗೆ ಮಾರಾಟ ಮಾಡುವ ಮೂಲಕ ಅಂದಾಜು 10.50 ಲಕ್ಷ ದುಡಿಮೆಯೊಂದಿಗೆ ಎಲ್ಲ ಖರ್ಚು ವೆಚ್ಚ ತೆಗೆದು 4 ಲಕ್ಷ ರೂಪಾಯಿ ಲಾಭದಾಯಕ ಆದಾಯ ಗಳಿಸಬಹುದಾಗಿದೆ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಸ್ವಸಹಾಯ ಸಂಘದ ಮಹಿಳೆಯರ ನೇತೃತ್ವದಲ್ಲಿ ಪಂಜರು ಕೃಷಿ ಕುರುಡಿ ಮೀನು ಸಾಗಾಣಿಕೆ ಚಟುವಟಿಕೆ ಪ್ರಾರಂಭಿಸಲಾಗಿದೆ. ಮೀನು ಸಾಕಾಣಿಕೆ ಪ್ರಕ್ರಿಯೆ ಅತ್ಯಂತ ಸುಲಭ ಹಾಗೂ ಲಾಭದಾಯಕವಾಗಿದ್ದು, ಪ್ರತಿಯೊಬ್ಬರೂ ಇಂತಹ ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಂಡು ಆರ್ಥಿಕ ಹಾಗೂ ಸಾಮಾಜಿಕ ಸದೃಢತೆಯೊಂದಿಗೆ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ತಿಳಿಸಿದ್ದಾರೆ. ಜೈನ ಮುನಿ ಆಚಾರ್ಯ ಕಾಮಕುಮಾರ ನಂದಿ ಮಹಾರಾಜರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಹಾಗೂ ಜೈನ ಮುನಿಗಳಿಗೆ ಸೂಕ್ತ ಭದ್ರತೆ ನೀಡುವಂತೆ ಆಗ್ರಹಿಸಿ ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟ್ನವರು ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಸಂದೇಶ್ ಎಸ್, ಜೈನಾಚಾರ್ಯ ಶ್ರೀ ಕಾಮಕುಮಾರ ನಂದಿ ಮಹಾರಾಜರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವುದು ಖಂಡನೀಯ. ಹತ್ಯೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಾಗೂ ಜೈನ ಮುನಿಗಳಿಗೆ ಸೂಕ್ತ ರೀತಿ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದರು. ಹತ್ಯೆ ಮಾಡಿದ ಆರೋಪಿಗಳನ್ನ ತ್ವರಿತಗತಿಯಲ್ಲಿ ಬಂಧಿಸಿದ ಪೊಲೀಸ್ ಇಲಾಖೆಯ ಕಾರ್ಯವನ್ನ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಮಹಾವೀರ ನೆರ್ಲೇಕರ್, ಸಮಾಜದ ಪ್ರಮುಖರಾದ ಶ್ರೀಕಾಂತ್ ದೇವಕಿ, ಎಸ್ಕೆ ಬನ್ಸಾಲಿ, ಮಹಾವೀರ್ ಬಂಡಿ, ಅಭಯ್ ಎಸ್ ಸದಲಗಿ, ಶಾಂತಿನಾಥ್ ಟೋಪಣ್ಣನವರ್, ಆನಂದ್ ಪಿ ಕುಡ್ಚಿ, ಉಜ್ವಲ್ ಉದಯ್ ಶಾ, ರುದ್ರಪ್ಪ, ಸುರೇಶ್ ಆರ್ಜಿ, ಸಂತೋಷ್ ಜೈನ್, ಭೂಪೇಂದ್ರ ಜೈನ್, ಸೋನಲ್ ಎಸ್ ಜೈನ್, ಪ್ರಶಾಂತ್, ವಿಜಯ್, ಭಾರತಿ ಕುಡ್ಚಿ, ಉದಯ್ ಮಂಗಲ್ದಾಸ್ ಶಾ, ಜಯಶ್ರೀ, ವಿಜಯಲಕ್ಷ್ಮಿ, ನಾಗರತ್ನ, ನಿಶಾ ಜೈನ್, ರವಿ ಜೈನ್, ಆದಿತ್ಯ ಮುಂತಾದವರು ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.